ಹಲೋ ಆತ್ಮೀಯರೇ, ನಮಸ್ಕಾರ. ಮೋಕ್ಷ ಮೀಡಿಯಾಕ್ಕೆ ತಮಗೆ ಸ್ವಾಗತ. ನಾನು ಮೋಕ್ಷ ಹಿರೇಮಠ. ಒಂದು ಭಾಷೆಯ ಸಾಹಿತ್ಯದ ಉತ್ತಮತೆಯನ್ನು ತಿಳ್ಕೊಳ್ಬೇಕಾದರೆ ನಾವು ಆ ಭಾಷೆಯನ್ನು ಬೇರೆ ಬೇರೆ ಸಾಹಿತ್ಯದೊಂದಿಗೆ ಹೋಲಿಕೆ ಮಾಡಿ ಅವುಗಳನ್ನು ತಿಳಿದುಕೊಂಡಾಗ ಅದಕ್ಕೆ ಮತ್ತಷ್ಟು ವಜನ ಬರುತ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಜಗತ್ತಿನಲ್ಲಿರತಕ್ಕಂಥ ಬೇರೆ ಬೇರೆ ಭಾಷೆಗಳ ಸಾಹಿತ್ಯವನ್ನು ನೋಡುವುದು ಬಹಳ ಉತ್ತಮ. ಆ ಹಿನ್ನೆಲೆಯಲ್ಲಿ ಯುರೋಪ್ ಕಾವ್ಯ ಮೀಮಾಂಸೆಗೆ ಹೆಸರಾಗಿರ್ತಕ್ಕಂಥ ಗ್ರೀಕ್ ಮತ್ತು ರೋಮ್ ಸಾಹಿತ್ಯಗಳು ಬಹಳ ಪ್ರಮುಖವಾಗುತ್ತವೆ. ಗ್ರೀಕ್ ಭಾಷೆ ಮತ್ತು ಲ್ಯಾಟಿನ್ ಭಾಷೆ ಯುರೋಪಿನ ಕಾವ್ಯ ಮೀಮಾಂಸೆಗೆ ತಮ್ಮದೇ ಆದ ಬೆಳಕನ್ನು ಚೆಲ್ಲಿವೆ. ಈ ಹಿನ್ನೆಲೆಯಲ್ಲಿ ಗ್ರೀಕ್ ಭಾಷೆಯ ಸಾಹಿತ್ಯ ಮತ್ತು ಲ್ಯಾಟಿನ್ ಭಾಷೆಯ ಸಾಹಿತ್ಯವನ್ನು ಚೆನ್ನಾಗಿ ತಿಳಿದುಕೊಂಡರೆ ನಮಗೆ ನಮ್ಮ ಭಾಷೆಯ ಸಾಹಿತ್ಯದ ಉತ್ತಮಿಕೆಯನ್ನು ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಆಗ್ತಾಯಿದೆ. ಆ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಗ್ರೀಕ್ ಭಾಷೆಯ ಸಾಕ್ರಟಿಸ್, ಪ್ಲೇಟೋ, ಅರಿಸ್ಟಾಟಲ್ ಇನ್ನೂ ಮುಂತಾದವರ ಕಾವ್ಯ ಮೀಮಾಂಸೆಯನ್ನು ನೋಡಿದ್ದೇವೆ. ಹೊರೇಸನ ಕಾವ್ಯ ಮೀಮಾಂಸೆಯನ್ನು ಕೂಡ ನೋಡಿದ್ದೇವೆ. ಕಾಲಾನುಗತಿಯಲ್ಲಿ ಗ್ರೀಕ್ ಭಾಷೆಯ ಸಾಹಿತ್ಯ ತನ್ನ ಉತ್ತಮತೆಯನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಆಗಲಿಲ್ಲ. ಯಾವಾಗ ರೋಮನರು ಗ್ರೀಕ್ ಮೇಲೆ ಆಕ್ರಮಣ ಮಾಡಿ ಆ ಗ್ರೀಕನ್ನು ಜಯಿಸಿದ್ರು, ಆ ಹೊತ್ತಿಗೆ ಗ್ರೀಕ್ ಭಾಷೆ ತನ್ನ ಸಾಹಿತ್ಯದ ಬಲವಂತಿಕೆಯನ್ನು ಕಳೆದುಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿತ್ತು. ಆದರೆ ಲ್ಯಾಟಿನ್ ಭಾಷೆಯಲ್ಲಿ ಆ ಗ್ರೀಕ್ ಭಾಷೆಯ ಉತ್ತಮತೆ ಇರಲಿಲ್ಲ. ಗ್ರೀಕ್ ಭಾಷೆಯಲ್ಲಿರ್ತಕ್ಕಂಥ ಉತ್ತಮ ಅಂಶಗಳನ್ನು ತಮ್ಮ ಭಾಷೆಯಲ್ಲಿ ಉಪಯೋಗಿಸಬೇಕೆಂದು ಎಷ್ಟೋ ಜನ ವಿದ್ವಾಂಸರುಗಳು, ಸಾಹಿತಿಗಳು, ಕಾವ್ಯ ಮೀಮಾಂಸಕರು ಪ್ರಯತ್ನಪಟ್ಟರು. ಆ ರೀತಿ ಪ್ರಯತ್ನಪಟ್ಟಾಗ ಎಷ್ಟೋ ಜನ ಸಾಹಿತಿಗಳು ಮತ್ತು ಕಾವ್ಯ ಮೀಮಾಂಸಕರನ್ನು ನಾವು ಲ್ಯಾಟಿನ್ ಭಾಷೆಯಲ್ಲಿ ನೋಡಬಹುದು. ಅದರಲ್ಲಿ ಪ್ರಮುಖವಾಗಿ ಹೋರೇಸ್, ಈಗಾಗಲೇ ಅವರ ಬಗ್ಗೆ ತಿಳ್ಕೊಂಡಿದ್ದೇವೆ. ಡಯೋನಿಸಿಯಸ್, ಟ್ಯಾಸಿಟಸ್, ಡಿಮೆಟ್ರಿಯಸ್ ಮತ್ತು ಕ್ವಿಂಟಿಲಿಯನ್ ಭಾಳ ಪ್ರಮುಖರಾಗ್ತಾರೆ. ಒರಿಸಿಯಸ್ ಲ್ಯಾಟಿನ್ ಭಾಷೆಯ ಸಾಹಿತ್ಯದ ಕಾವ್ಯಕ್ಕೆ ತನ್ನದೇ ಆದ ಮೌಲ್ಯಯುತವಾದ ಕಾಣಿಕೆಯನ್ನು ಕೊಟ್ಟರೆ, ಉಳಿದವರು ಏನು ಮಾಡ್ತಾರೆ, ಆ ಲ್ಯಾಟಿನ್ ಭಾಷೆಯಲ್ಲಿ ಇರದೇ ಇರತಕ್ಕಂಥ ಉತ್ತಮಕ್ಕೆ ಅಂಶಗಳಿರದೇ ಇರತಕ್ಕಂಥ ಗದ್ಯ ಕಾವ್ಯಕ್ಕೆ ಒತ್ತನ್ನು ಕೊಡ್ತಾರೆ. ಆ ರೀತಿ ಒತ್ತು ಕೊಟ್ಟವರಲ್ಲಿ ನಮಗೆ ಪ್ರಮುಖರಾಗುವರು ಈ ಡಯೋನಿಸಿಯಸ್, ಟ್ಯಾಸಿಟಸ್, ಡೆಮಿಟ್ರಿಯಸ್ ಮತ್ತು ಕ್ವಿಂಟಿಲಿಯನ್. ಡಯೋನಿಸಿಯಸ್ ಮತ್ತು ಡೆಮಿಟ್ರಿಯನ್ ಗ್ರೀಕ್ನವರಾಗಿದ್ದು ರೋಮ್ನಲ್ಲಿ ವಾಸ ಮಾಡ್ತಿದ್ರು. ಹೀಗಾಗಿ ಅವರು ಆ ಗ್ರೀಕ್ ಸಾಹಿತ್ಯದಲ್ಲಿ, ಗ್ರೀಕ್ ಭಾಷೆಯಲ್ಲಿ ತಮ್ಮ ಸಾಹಿತ್ಯವನ್ನು ರಚನೆ ಮಾಡಿ ಲ್ಯಾಟಿನಲ್ಲಿರ್ತಕ್ಕಂಥ ಅಂಶಗಳ ಬಗ್ಗೆ ಹೇಳಿದರು. ಆದರೆ ಟ್ಯಾಸಿಟಸ್ ಮತ್ತು ಕ್ವಿಂಟಿಲಿಯನ್ ರೋಮನ್ನರೇ ಆಗಿದ್ದು ಲ್ಯಾಟಿನ್ ಭಾಷೆಯ ಮಹತ್ವವನ್ನು ಮತ್ತಿಷ್ಟು ಜಗತ್ತಿಗೆ ಸಾರಿದರು. ಈ ಹಿನ್ನೆಲೆಯಲ್ಲಿ ನೋಡಿದಾಗ ನಮಗೆ ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆ ಯಾವ ರೀತಿಯಾಗಿ ಆಧುನಿಕ ಕಾವ್ಯ ಮೀಮಾಂಸಕ್ಕೆ ಮಾರ್ಗವನ್ನು ತೋರಿಸ್ತನ್ನೋದು ಸ್ಪಷ್ಟವಾಗಿ ಆಗ್ತಾಯಿದೆ. ಯಾವ ರೀತಿ ಒರಿಸ್ ಲ್ಯಾಟಿನ್ ಭಾಷೆಯ ಪದ್ಯ ಕಾವ್ಯಕ್ಕೆ ಗಮನವನ್ನು ಕೊಟ್ಟು ಅದರ ಪ್ರಾಮುಖ್ಯತೆಯನ್ನು ತಿಳಿಸಿನೋ, ಅದೇ ರೀತಿಯಾಗಿ ಈ ಉಳಿದವರು ಗದ್ಯ ಕಾವ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ಗದ್ಯ ಕಾವ್ಯವು ಲ್ಯಾಟಿನ್ ಭಾಷೆಯಲ್ಲಿ ಎದ್ದು ನಿಲ್ಲುವಂತೆ ಮಾಡಿದರು. ಡಯೋನಿಸಿಯಸ್ ಎರಡು ಗ್ರಂಥಗಳು ನಮಗೆ
ಸಿಕ್ಕಿದವು. ಒಂದು ಪದಯೋಜನೆ, ಮತ್ತೊಂದು ಪ್ರಾಚೀನ ವಾಗ್ಮಿಗಳು. ಇವುಗಳಲ್ಲಿ ಏನು ಮಾಡ್ತಾನೆ, ಯಾವುದೇ ಒಂದು ಗದ್ಯ ಕಾವ್ಯ ಪ್ರಬುದ್ಧವಾಗಬೇಕಾದ್ರೆ ಅಲ್ಲಿ ಪದ ಸಂಯೋಜನೆ ಇರಬೇಕಾಗತ್ತೆ, ರೀತಿ ನೀತಿಗಳು ಇರಬೇಕಾಗತ್ತೆ, ಶೈಲಿ ಇರಬೇಕಾಗತ್ತೆ, ಮತ್ತು ಆ ಶೈಲಿಯನ್ನು ಹೇಗೆ ಉಪಯೋಗಿಸ್ತಾರೆ ಅಂತಕ್ಕಂಥ ವಿವೇಚನೆ ಕೂಡ ಇರಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಏನು ಮಾಡ್ತಾನೆ ಅವನು, ಈ ಪದ ಸಂಯೋಜನೆ ಬಹಳ ಮುಖ್ಯ ಗದ್ಯ ಕಾವ್ಯದಲ್ಲಿ ಅಂತ ಹೇಳ್ತಾನೆ. ಅದು ಗದ್ಯ ಕಾವ್ಯವಿರ್ಬೋದು, ಪದ್ಯ ಕಾವ್ಯವಿರ್ಬೋದು, ಪದ ಸಂಯೋಜನೆ ಪದ ಯೋಜನೆ ಭಾಳ ಮುಖ್ಯ ಆಗುತ್ತೆ, ಅದರಲ್ಲಿ ಅನುಮಾನವಿಲ್ಲ. ಇಲ್ಲಿ ಗದ್ಯ ಕಾವ್ಯ ಮತ್ತು ಪದ್ಯ ಕಾವ್ಯ ಎಂದಾಗ ಕೆಲವರು ಗೊಂದಲಕ್ಕೊಳಗಾಗುವ ಸಾಧ್ಯತೆ ಇದೆ. ಯಾಕಂದರೆ ಕಾವ್ಯ ಅಂದರೆ ಕವನ ಅನ್ನುವ ಅರ್ಥದಲ್ಲಿ, ಪದ್ಯ ಅನ್ನುವ ಅರ್ಥದಲ್ಲಿ ಎಷ್ಟೋ ವರ್ಷಗಳವರೆಗೆ ಉಪಯೋಗ ಮಾಡಿದ್ದೀವಿ. ಈಗೂ ಕೂಡ ಎಷ್ಟೋ ಜನರು ಅದನ್ನು ಅದೇ ಅರ್ಥ ತಿಳಿದುಕೊಳ್ತಾ ಇದ್ದಾರೆ. ಆದರೆ ಕಾವ್ಯ ಈಗ ಅದನ್ನು ಮೀರಿ ಬೇರೆ ರೀತಿಯ ಬೆಳವಣಿಗೆಯನ್ನು ಪಡೆದಿದೆ. ಕಾವ್ಯ ಅಂದರೆ ಅದು ಪದ್ಯವೇ ಆಗಿರಬೇಕಾಗಿಲ್ಲ, ಅದು ಗದ್ಯದ ಕೂಡ ಆಗಿರ್ಬೋದು. ಕಾವ್ಯ ಅಂದರೆ ಇದು ಸಾಹಿತ್ಯದ ಒಂದು ಮೀಮಾಂಸೆಯ ಪ್ರಕಾರ, ಸಾಹಿತ್ಯದ ಮೀಮಾಂಸೆಯ ವ್ಯಾಪ್ತಿಯನ್ನು ಹೆಚ್ಚಿಸ್ತಕ್ಕಂಥ ಒಂದು ಶಬ್ದ ಅಂತೇಳಿ ಈಗ ಪರಿಗಣಿತವಾಗಿದೆ. ಆದ ಕಾರಣ ನಾವು ಪದ್ಯ ಕಾವ್ಯ, ಗದ್ಯ ಕಾವ್ಯ ಅಂತ ಉಪಯೋಗ ಮಾಡ್ತಾಯಿದ್ದೇವೆ. ಅಂದರೆ ಕಾವ್ಯ ಅನ್ನುವುದು ಒಂದು ಎರಡಕ್ಕೂ, ಪದ್ಯಕ್ಕೂ ಮತ್ತು ಗದ್ಯಕ್ಕೂ ಅರ್ಥವ್ಯಾಪ್ತಿಯನ್ನು ಹೆಚ್ಚಿಸ್ತಕ್ಕಂಥ ಒಂದು ಶಬ್ದ. ಕಾವ್ಯ ಅಂದರೆ ಕರ್ಣಮಧುರವಾಗಿರಬೇಕು, ಸೊಬಗಿರಬೇಕು, ವೈಶಿಷ್ಟ್ಯ ಇರಬೇಕು, ವಿವೇಚನೆ ಇರಬೇಕು. ಇವುಗಳನ್ನು ಪದ್ಯದಲ್ಲೇ ಆಗಲಿ ಮತ್ತು ಗದ್ಯದಲ್ಲಾಗಲಿ ಮನುಷ್ಯ ಇಷ್ಟಪಡೋದು ಭಾಳ ಸಹಜ. ಆ ಹಿನ್ನೆಲೆಯಲ್ಲಿ ನೋಡಿದಾಗ ನಾವು ಕಾವ್ಯ ಅನ್ನುವ ಶಬ್ದವನ್ನು ಪದ್ಯಕ್ಕೂ ಬಳಸ್ತಾ ಇದ್ದೇವೆ, ಗದ್ಯಕ್ಕೂ ಬಳಸ್ತಾ ಇದ್ದೇವೆ. ಹೀಗಾಗಿ ಈಗಿನ ದಿನಗಳಲ್ಲಿ ಈ ಕಾವ್ಯ, ಪದ್ಯ ಕಾವ್ಯ, ಗದ್ಯ ಕಾವ್ಯ, ಇನ್ನಿತರ ಕಾವ್ಯ ಅಂಥೇಳಿ ಸಾಮಾನ್ಯವಾಗಿ ಬಳಕೆಯಾಗ್ತಾ ಇದೆ. ಥಿಯೋನೀಸಿಯಸ್ ಲ್ಯಾಟಿನ್ ಭಾಷೆಯ ಮಹತ್ವವನ್ನು ತಿಳಿಸಿ ಆ ಲ್ಯಾಟಿನ್ ಭಾಷೆಗೆ ತನ್ನದೇ ಆದ ಮೆರುಗನ್ನು ಗ್ರೀಕ್ ಭಾಷೆಯಲ್ಲಿ ಕೊಡುತ್ತಾನೆ. ಈಗಾಗಲೇ ಹೇಳಿದೆ, ಅವನು ಬರೆದಿರ್ತಕ್ಕಂಥ ಪದಯೋಜನೆ ಮತ್ತು ಪ್ರಾಚೀನ ವಾಗ್ಮಿಗಳು ಅನ್ನುವ ಗ್ರಂಥಗಳೇನು ಮಾಡ್ತಾನೆ, ಅವನು ಇದನ್ನು ಹೇಳ್ತಾನೆ. ಅವನು ಸಾಮಾನ್ಯವಾಗಿ ಗದ್ಯ ಕಾವ್ಯವನ್ನು 4 ಭಾಗಗಳಾಗಿ ಉಪಯೋಗ ಮಾಡ್ತಾನೆ. ಒಂದು ಪದಯೋಜನೆ, ಇನ್ನೊಂದು ಶೈಲಿ, ಮತ್ತೊಂದು ರೀತಿ ನೀತಿ, ಇನ್ನೊಂದು ವಿವೇಚನೆ, ಉನ್ನತಿ ಮತ್ತು ವಿವೇಚನೆ ಅಂತ ಹೇಳ್ತಾನೆ. ಅಂದರೆ ಯಾವುದೇ ಒಂದು ಕಾವ್ಯವನ್ನು ಉಪಯೋಗ ಮಾಡಬೇಕಾದ್ರೆ, ಸಾಹಿತ್ಯವನ್ನು ರೂಪಿಸಬೇಕಾದ್ರೆ ಅಲ್ಲಿ ಪದಯೋಜನೆ ಮುಖ್ಯ ಆಗುತ್ತೆ. ಆ ಪದಯೋಜನೆಯ ಶೈಲಿ ಕೂಡ ಭಾಳ ಮುಖ್ಯ ಆಗುತ್ತೆ. ಆ ಪದಯೋಜನೆಯ ಉನ್ನತ ಶಬ್ದಗಳು ಕೂಡ ಭಾಳ ಮುಖ್ಯ ಆಗ್ತವೆ. ಯಾಕಂದರೆ ಆ ಕಾವ್ಯಕ್ಕೆ ತಕ್ಕಂಥ ಶಬ್ದಗಳನ್ನು ನಾವು ಉಪಯೋಗಿಸಬೇಕಾಗ್ತದೆ. ಆ ಶಬ್ದಗಳನ್ನು ಉಪಯೋಗಿಸಿದ್ರೆ ಏನಾಗುತ್ತದೆ, ಆ ಕಾವ್ಯ ತನ್ನ ಮೆರುಗನ್ನು, ಉನ್ನತಿಯನ್ನು ಕಳ್ಕೊಂಡು ಬರ್ತದೆ. ಪದಯೋಜನೆ ಇದೆ, ಶೈಲಿ ಇದೆ, ಉನ್ನತಿ ಇದೆ, ಆದರೆ ವಿವೇಚನೆ ಇಲ್ಲ ಅಂದಾಗ ಅದು ಕೂಡ ಸಾಹಿತ್ಯವನ್ನು ನಿಕೃಷ್ಟಕ್ಕೆ ತಳ್ತಾ ಇದೆ. ಆದ ಕಾರಣ ವಿವೇಚನೆ ಕೂಡ ಇರಬೇಕು. ವಿವೇಚನೆಯಿಂದ ಶೈಲಿ, ಉನ್ನತಿ ಮತ್ತು ಪದಯೋಜನೆಯನ್ನು ಉಪಯೋಗ ಮಾಡಿಕೊಂಡ್ರೆ ಏನಾಗುತ್ತೆ, ಆ ಸಾಹಿತ್ಯ ಶ್ರೀಮಂತ ಸಾಹಿತ್ಯವಾಗ್ತದೆ ಅನ್ನೋದನ್ನು ತನ್ನ ಗದ್ಯ ಕಾವ್ಯದಲ್ಲಿ ಡಯೋನಿಸಿಯಸ್ ತೋರಿಸಿಕೊಡ್ತಾನೆ. ಟ್ಯಾಸಿಟಸ್ ಒಬ್ಬ ಇತಿಹಾಸಕಾರನಾದರೂ ಕೂಡ ಅವನು ಗದ್ಯ ಕಾವ್ಯಕ್ಕೆ ಬಹಳ ಒತ್ತನ್ನು ಕೊಟ್ಟು ಏನು ಮಾಡ್ತಾನೆ, ಆ ಗದ್ಯ ಕಾವ್ಯವನ್ನು ಲ್ಯಾಟಿನ್ ಭಾಷೆಯ ಸಾಹಿತ್ಯದಲ್ಲಿ ಬೆಳೆಸ್ತಾನೆ. ಅವನ ಕಾಲದಲ್ಲಿ ಎಷ್ಟು ಗೊಂದಲಗಳಿದ್ದು, ಯಾಕಂದರೆ ರಾಜಕೀಯ ಅಸ್ಥಿರತೆ ಇತ್ತು. ಗ್ರೀಕ್ ಸೋತು ಸುಣ್ಣವಾಗಿ ತನ್ನ ಮಾರ್ಗವನ್ನು ಕಳ್ಕೊಂಡು ಬಿಟ್ಟಿತ್ತು. ಲ್ಯಾಟಿನ್ ಆಗ ತಾನೇ ಉನ್ನತಕ್ಕೆ ಬರ್ತಕ್ಕಂಥ ರಾಜಕೀಯ ಸ್ಥಿತಿ ನಿರ್ಮಾಣ ಆಗಿತ್ತು. ಆ ಅಲ್ಲೋಲ ಕಲ್ಲೋಲದ ನಡುವೆಯೂ ಕೂಡ ಜೂಲಿಯಸ್ ಸೀಸರ್ನಂಥ ವ್ಯಕ್ತಿಗಳು ಏನು ಮಾಡ್ತಾರೆ, ಆ ಲ್ಯಾಟಿನ್ ರೋಮ್ ಸಾಮ್ರಾಜ್ಯಕ್ಕೆ ತನ್ನದೇ ಆದ ವೈಭವವನ್ನು ತರ್ತಾರೆ. ಆಗ ಅಲ್ಲಿ ಸರ್ವಾಧಿಕಾರ ಮತ್ತು ಪ್ರಜಾಪ್ರಭುತ್ವದ ನಡುವೆ ಮುಖಾಮುಖಿಯಾಗ್ತಿತ್ತು. ಇದು ಸಾಮಾನ್ಯ. ಎಲ್ಲಿ ಪ್ರಜಾಪ್ರಭುತ್ವ ಇರ್ತದೋ ಅಲ್ಲಿ ಸರ್ವಾಧಿಕಾರ ಇರ್ತದೆ ಅಂತೇಳಿ ಯಾವುದಾದ್ರೂ ಒಂದು ಮುಖಾಮುಖಿ ಯಾಗ್ತಾನೆ ಇರ್ತದೆ. ಆ ಜೂಲಿಯಸ್ ಸೀಸರ್ನ ಕಾಲದಲ್ಲಿ ಸರ್ವಾಧಿಕಾರತ್ವ ಮೆರಿತಿತ್ತು ಅಂತೇಳಿ ಅವನ ಎಷ್ಟೋ ಗೆಳೆಯರು, ಎಷ್ಟೋ ಹಿಂಬಾಲಕರು ಅವನನ್ನು ಹೀಯಾಳಿಸ್ತಿರ್ತಾರೆ.
ರೋಮ್ನಲ್ಲಿ ಸರ್ವಾಧಿಕಾರತ್ವ ಇರಬಾರ್ದು, ಒಬ್ಬರೇ ವ್ಯಕ್ತಿಯ ಅಧಿಕಾರ ಇರಬಾರ್ದು, ಅಲ್ಲಿರ್ತಕ್ಕಂಥ ಇನ್ನುಳಿದ ಪ್ರಜೆಗಳ ಅಧಿಕಾರ ಕೂಡ ಇರಬೇಕಂತೇಳಿ ಎಷ್ಟೋ ಜನ ಪ್ರತಿಪಾದನೆ ಮಾಡ್ತಾಯಿದ್ದಾರೆ. ಅಲ್ಲಿ ಪ್ರಜೆಗಳಂದರೆ ಪ್ರಜಾಪ್ರಭುತ್ವ ಅಂದರೆ ನೋಬಲ್ಸ್ ಅಂತ ಬರ್ತಾರೆ. ಆ ನೋಬಲ್ಸ್ ಒಳಗೆ ಪ್ರಜಾಪ್ರಭುತ್ವ ಇರಬೇಕು ಅಂತೇಳಿ ಅಲ್ಲಿ ಸಾಕಷ್ಟು ಗುಲಾಮರು ಕೂಡ ಇರ್ತಾರೆ. ಆದರೆ ಗುಲಾಮರಿಗೆ ಆ ಅಧಿಕಾರ ಇರೋದಿಲ್ಲ. ಆದರೆ ರಾಜನಿಗಿರ್ತಕ್ಕಂಥ ಸರ್ವಾಧಿಕಾರ ನೋಬಲ್ಗಳಿಗೂ ಕೂಡ ಬರಬೇಕು. ಆಗ ಮಾತ್ರ ಪ್ರಜಾಪ್ರಭುತ್ವ ಆಗ್ತಾಯಿದೆ ಅನ್ನೋದನ್ನು ಅವರು ಪ್ರತಿಪಾದಿಸ್ತಾ ಇರ್ತಾರೆ. ಅವುಗಳಲ್ಲಿ ಸೀಸರ್ನ ಗೆಳೆಯ ಬ್ರೂಟಸ್ ಕೂಡ ಒಬ್ಬವನು. ಯಾರಾದರೂ ಶೇಕ್ಸ್ಪಿಯರ್ ನಾಟಕ ಕಿಂಗ್ ಲಿಯರ್ ಓದಿದರೆ ಇದು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಅಲ್ಲಿ ಗೆಳೆತನಕ್ಕಿಂತ ಸಂಬಂಧಕ್ಕಿಂತ ಈ ಬದ್ಧತೆ, ತಾತ್ವಿಕ ಬದ್ಧತೆ ಭಾಳ ಮುಖ್ಯ ಆಗುತ್ತೆ. ಜೂಲಿಯಸ್ ಸೀಸರ್ ಬ್ರೂಟಸ್ನ ಗೆಳೆಯನಾಗಿರ್ಬೋದು, ಆದರೆ ತಾತ್ವಿಕ ಬದ್ಧತೆಯಲ್ಲಿ ಒಬ್ಬರಿಗೊಬ್ಬರು ವಿರೋಧ ಇರ್ತಾರೆ. ಒಬ್ಬನು ಪ್ರಜಾಪ್ರಭುತ್ವದ ಪ್ರತಿಪಾದಕನಾದರೆ ಇನ್ನೊಬ್ಬನು ಸರ್ವಾಧಿಕಾರತ್ವದ ಪ್ರತಿಪಾದಕನಾಗಿರ್ತಾನೆ. ಆದರೂ ಕೂಡ ಜೂಲಿಯಸ್ ಸೀಸರ್ ಏನು ಹೇಳ್ತಾನೆ, ತಾನು ಸರ್ವಾಧಿಕಾರಿ ಅಲ್ಲ, ರೋಮ್ ಸಾಮ್ರಾಜ್ಯಕ್ಕಾಗಿ ಕೆಲಸವನ್ನೇ ಮಾಡಿದ್ದೇನೆ ಹೊರತು ಬೇರೆಯೋದಕ್ಕಾಗಲ್ಲ ಅಂತ ಹೇಳ್ತಾರೆ. ಆದರೆ ಅದನ್ನು ಉಳಿದವರು ನಂಬೋದಿಲ್ಲ. ಆಗ ಜೂಲಿಯಸ್ ಸೀಸರ್ನ ಕೊಲೆ ಆಗುತ್ತೆ. ಕೊಲೆಯಾದಾಗ ರೋಮ್ನಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗುತ್ತೆ. ಎಷ್ಟೋ ಮಂದಿ ಕವಿಗಳು ಇದನ್ನು ಮಾಡಿದರು, ನೋಬಲ್ಗಳು ಇದನ್ನು ಮಾಡಿದರು ಅಂತೇಳಿ ಪ್ರಜೆಗಳು ರೊಚ್ಚಿಗದ್ದೇನು ಮಾಡ್ತಾರೆ, ಕಂಡಲ್ಲಿ ಕವಿಗಳನ್ನು, ಈ ನೋಬಲ್ಗಳನ್ನು ಹತ್ಯೆ ಮಾಡ್ತಾರೆ, ಕೊಲೆ ಮಾಡ್ತಾರೆ. ಅಂಥ ಸ್ಥಿತಿಯಲ್ಲಿ ಅಲ್ಲಿರ್ತಕ್ಕಂಥ ಸಾಹಿತ್ಯ ತನ್ನದೇ ಆದ ಮಾರ್ಗವನ್ನು ಕಂಡುಕೊಳ್ಳೋದು ಭಾಳ ಕಷ್ಟ ಆಗ್ತದೆ. ಆಗ ಅದು ಗೊಂದಲದಲ್ಲಿರ್ತದೆ. ಹೀಗಾಗಿ ಈ ಗ್ರೀಕ್ ಭಾಷೆಯ ಸಾಹಿತ್ಯದಲ್ಲಿರ್ತಕ್ಕಂಥ ಒಂದು ಮಾರ್ಗವನ್ನೇ ಅದೇನು ಮಾಡ್ತದೆ, ಮುಂದುವರಿಸ್ತದೆ. ಗ್ರೀಕ್ನ ಸಂಪ್ರದಾಯವನ್ನೇ ಮುಂದುವರಿಸ್ತಾ ಇದೆ. ಹಾಗಿದ್ದಾಗ ಆ ಗ್ರೀಕ್ ಭಾಷೆಯಲ್ಲಿರ್ತಕ್ಕಂಥ ಉನ್ನತ ವಿಚಾರಗಳನ್ನು ಅದು ಲ್ಯಾಟಿನ್ ಭಾಷೆಯ ಸಾಹಿತ್ಯಕ್ಕೆ ಒಳಗೊಳಿಸ್ತಾ ಇದೆ. ಅಲ್ಲಿರ್ತಕ್ಕಂಥ ಸಂಪ್ರದಾಯಗಳು ಏನಾಗ್ತವೆ, ಯಾವುದೇ ಇರಲಿ ಅಲ್ಲಿ ಶೈಲಿ ಭಾಳ ಮುಖ್ಯ ಆಗುತ್ತೆ. ಆ ಶೈಲಿ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗಬೇಕಾಗ್ತದೆ. ಯಾವುದೇ ಒಂದು ಗದ್ಯ ಕಾವ್ಯ ಬರೀ ಅಶಾಂತತೆಯಲ್ಲಿ ಬೆಳವಣಿಗೆ ಆಗೋದಿಲ್ಲ, ಶಾಂತತೆಯಲ್ಲಿ ಕೂಡ ಬೆಳವಣಿಗೆ ಆಗೋದಿಲ್ಲ. ಅದು ಯಾವುದೇ ರೀತಿಯಾಗಿ ಅದನ್ನು ಯಾವ ರೀತಿಯಾಗಿ ಅಶಾಂತತೆ ಮತ್ತು ಶಾಂತತೆಯ ಪರಿಸ್ಥಿತಿಯಲ್ಲಿ ನಾವು ಅನ್ವಯಿಸ್ತೇವೋ ಆ ರೀತಿಯಾದ ಬೆಳವಣಿಗೆ ಆಗ್ತಾ ಇರ್ತದೆ. ಆದ ಕಾರಣ ಅಲ್ಲಿ ಅನ್ವಯಿಕೆ ಭಾಳ ಮುಖ್ಯ ಆಗುತ್ತೆ. ಅನ್ವಯಿಸುವುದನ್ನು ಈ ಸಾಹಿತಿ ಮಾಡಬೇಕಾಗುತ್ತೆ. ಅದನ್ನು ಮಾಡಿದ್ರೆ ಏನಾಗ್ತೈತಿ, ಅವು ನಡೆಯತಕ್ಕಂಥ ಕೆಲಸ ಅರೆಬರೆ ಆಗುತ್ತೆ. ಆದ್ದರಿಂದ ಶಾಂತತೆ ಇರಲಿ ಅಥವಾ ಅಶಾಂತತೆ ಇರಲಿ, ಸುಖ ಇರಲಿ ಅಥವಾ ದುಃಖ ಇರಲಿ, ಅಲ್ಲಿ ತನ್ನದೇ ಆದ ರೀತಿಯನ್ನು ಕಾವ್ಯಕ್ಕೆ ಅಳವಡಿಸಿಕೊಂಡಾಗ ಆ ಕಾವ್ಯದ ಶೈಲಿ, ಅಲ್ಲಿರ್ತಕ್ಕಂಥ ವಿಚಾರ, ಅಲ್ಲಿರ್ತಕ್ಕಂಥ ಪದಯೋಜನೆ, ಅಲ್ಲಿರ್ತಕ್ಕಂಥ ವಿವೇಕ ಬೆಳೆದೇನಾಗುತ್ತೆ, ಅದೊಂದು ಸುಂದರವಾದ ಸುಮಧುರವಾದ ಕಾವ್ಯ ಆಗುತ್ತೆ. ಪದಯೋಜನೆಯಲ್ಲಿ ಕರ್ಣ ಮಾಧುರ್ಯತೆ ಬೇಕು, ಸೊಬಗಿರಬೇಕು, ಇತ್ಯಾದಿ ಅಂಶಗಳಿರಬೇಕು, ವಿವೇಚನೆ ಕೂಡ ಇರಬೇಕು. ಅದಲ್ಲದೆ ಇದು ಯಾವುದನ್ನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಹೀಗಾಗಿ ಏನು ಮಾಡ್ತಾನೆ ಅವನು, ಈ ಟ್ಯಾಸಿಟಸ್ ಎಷ್ಟೋ ಜನರು ಹೇಳ್ತಾ ಇರ್ತಾರಲ್ಲ, ಅಶಾಂತಿಯಲ್ಲಿ ಮಾತ್ರ ಗದ್ಯ ಕಾವ್ಯ ಬೆಳವಣಿಗೆ ಆಗುತ್ತೆ ಅಥವಾ ಶಾಂತತೆ ಇದ್ದರೆ ಗದ್ಯ ಕಾವ್ಯ ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ಅವನು ಒತ್ಕೊಳ್ಳೋದಲ್ಲ. ಶಾಂತತೆ ಇರಲಿ, ಗದ್ಯ ಕಾವ್ಯ ಬೆಳವಣಿಗೆ ಇರಬೇಕಾದ್ರೆ ಅದನ್ನು ಸಾಹಿತ್ಯ ಅನ್ವಯಿಸುವುದು ಭಾಳ ಮುಖ್ಯ ಆಗ್ತಕ್ಕಂಥ ಮಾತನ್ನು ಅವನು ಏನೇನು ಮಾಡ್ತಾನೆ, ತನ್ನ ವಿಚಾರವನ್ನು ಪ್ರತಿಪಾದನೆ ಮಾಡ್ತಾನೆ. ಆ ವಿಚಾರ ಎಲ್ಲರಿಗೂ ಕೂಡ ಒಪ್ಪಿಗೆ ಆಗ್ತದೆ. ನಂತರದಲ್ಲಿ ಡೆಮಿಟ್ರಿಯಸ್ ಗದ್ಯ ಕಾವ್ಯದ ಬಗ್ಗೆ ತನ್ನ ಶೈಲಿ ಅನ್ನುವ ಗ್ರಂಥದಲ್ಲಿ ಹೇಳ್ತಾನೆ. ಅವನು ಗದ್ಯ ಕಾವ್ಯವನ್ನು 4 ಭಾಗಗಳಾಗಿ ಮಾಡ್ತಾನೆ. ಒಂದು ಸಾಮಾನ್ಯ, ಸೊಬಗು, ಉನ್ನತಿ ಮತ್ತು ವಿವೇಕ ಅಂತೇಳಿ ಈ 4 ಭಾಗಗಳಿಗೆ ವಿಂಗಡಿಸಿ ಆ ಗದ್ಯ ಕಾವ್ಯಕ್ಕೆ ಸಾಮಾನ್ಯತೆ ಇರಬೇಕು, ಅದಕ್ಕೆ ಸೊಬಗಿರಬೇಕು, ಅದಕ್ಕೆ ಉನ್ನತಿ ಇರಬೇಕು ಮತ್ತು ಅವೆಲ್ಲ ವಿವೇಕದ ನಿಯಂತ್ರಣದಲ್ಲಿರಬೇಕು ಅನ್ನುವ ಮಾತನ್ನು ಹೇಳ್ತಾನೆ. ಯಾಕಂದರೆ ಯಾವುದೇ ಒಂದು ಸಾಮಾನ್ಯ ವಿಷಯವನ್ನು ಆರಿಸಿಕೊಂಡು ಕೂಡ ನಾವು ಅಸಾಮಾನ್ಯವಾದನ್ನು ಮಾಡ್ಬೋದು. ನಾವು ಇದನ್ನು ಕುವೆಂಪುರವರು ಬರೆದಿರ್ತಕ್ಕಂಥ ಕುವೆಂಪುರವರು ರಚಿಸಿರ್ತಕ್ಕಂಥ ರಾಮಾಯಣ ದರ್ಶನಂನಲ್ಲಿ ನೋಡ್ಬೋದು. ಅವರು ಮಂಥರೆಯನ್ನು ಆ ಕಾವ್ಯದ
ಹೀರೋವನ್ನಾಗಿ ಮಾಡಿಬಿಡ್ತಾರೆ. ಅಂದರೆ ರಾಮಾಯಣ ಸಂಭವಿಸಬೇಕಾದ್ರೆ ಮಂಥರೆ ಭಾಳ ಪ್ರಮುಖರಾಗ್ತಾರೆ ಅನ್ನೋದನ್ನು ಎತ್ತಿ ತೋರಿಸ್ತಾನೆ. ಹೀಗೆ ಎತ್ತಿ ತೋರಿಸಿರ್ತಕ್ಕಂಥವರು ಆ ಮಂಥರೆಯನ್ನು ರಾಮಾಯಣದ ಪ್ರಮುಖ ಭಾಗವಾಗಿ ಮಾಡಿಬಿಡ್ತಾರೆ. ಅಂದರೆ ಇಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಅಸಾಮಾನ್ಯ ವ್ಯಕ್ತಿ ಆಗಿಬಿಡ್ತಾನೆ. ಆ ಒಂದು ಚಾಕಚಕ್ಯತೆ, ಆ ಒಂದು ಪ್ರತಿಭೆ ಈ ಕವಿಗಳಲ್ಲಿ, ಗದ್ಯಕಾರರಲ್ಲಿ ಇರಬೇಕಾಗ್ತದೆ. ಆ ಪ್ರತಿಭೆ ಇದ್ದಾಗ ಆ ಪ್ರತಿಭೆಯನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡಾಗ ಏನಾಗುತ್ತೆ, ಆ ಸಾಮಾನ್ಯ ಕೂಡ ಅಸಾಮಾನ್ಯ ವ್ಯಕ್ತಿ ಆಗ್ತಾನೆ. ಇದನ್ನು ನಾವು ವಚನಕಾರರಲ್ಲಿ ಕೂಡ ನೋಡ್ತಾ ಇದ್ದೇವೆ. ಕನ್ನಡದ ವಚನಕಾರರಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ. ಇನ್ನುಳಿದವರಲ್ಲಿ ಕೂಡ ನೋಡ್ತಾ ಇದ್ದೇವೆ. ಅಂದರೆ ಆ ಸಾಮಾನ್ಯ ಮನುಷ್ಯ ಅಸಾಮಾನ್ಯ ವ್ಯಕ್ತಿ ಆಗಬೇಕಾದ್ರೆ ಸಾಮಾನ್ಯ ಪದಗಳನ್ನು ಬಳಸಿ ಅಸಾಮಾನ್ಯತೆಯನ್ನು ತೋರಿಸ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. BM ಶ್ರೀಕಂಠಯ್ಯನವರ ಇಂಗ್ಲೀಷ್ ಗೀತೆಗಳಲ್ಲಿ ಕೂಡ ನಾವು ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ತೇವೆ. ಆ ಗೀತೆಗಳು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಅನುವಾದವಾದರೂ ಕೂಡ ಏನಾಗ್ತದೆ, ಅವು ಇಂಗ್ಲೀಷ್ ಅಂತ ಅನಿಸೋದೇ ಇಲ್ಲ. ಆ ಭಾಷೆ ಕನ್ನಡ ಭಾಷೆ ಅಂತೇಳಿ ಸ್ಪಷ್ಟವಾಗಿ ಅನಿಸುತ್ತೆ. ಈಗಿನ ಕಾಲದಲ್ಲಿ ಯಾರಾದಿದ್ದರೆ ಅದನ್ನು ತಾವೇ ಬರೆದಿದ್ದಾರೆ ಅಂತ ಹೇಳಿಬಿಡ್ತಿದ್ರೇನು. ಆದರೆ BM ಶ್ರೀಕಂಠಯ್ಯನವರು ಸಾಹಿತ್ಯಕ್ಕೆ ಬದ್ಧರಾಗಿರೋದ್ರಿಂದ, ಪ್ರಾಮಾಣಿಕತೆಗೆ ಬದ್ಧರಾಗಿರೋದ್ರಿಂದ, ಉದಾತ್ತ ವಿಚಾರಗಳಿಗೆ ಬದ್ಧರಾಗಿರೋದ್ರಿಂದ ಅವರು ಇಂಗ್ಲೀಷ್ ಗೀತೆಗಳ ಭಾಷಾಂತರ ಅಂತ ಹೇಳಿದ್ರು. ಅಂದರೆ ಅಲ್ಲಿ ಸಾಮಾನ್ಯ ಮನುಷ್ಯನಿಗೆ ಸಾಮಾನ್ಯ ಪದಗಳನ್ನು ಉಪಯೋಗಿಸಿ ಅವನನ್ನು ಅಸಾಮಾನ್ಯನಾಗಿ, ಆ ಭಾಷೆಯ ಅಸಾಮಾನ್ಯವನ್ನಾಗಿಸತಕ್ಕಂಥ ಸ್ಥಿತಿಯನ್ನು ನಾವು ನೋಡಬಹುದು. ಆಗ ಶಾಂತತೆ ಇತ್ತು ಇಲ್ಲ ಅಂತ ಇಲ್ಲ, ಅಶಾಂತಿಯ ದಿನಗಳಲ್ಲಿ ಕೂಡ ಅದನ್ನು ಮಾಡ್ತಾಯಿದ್ರು. ಸ್ವಾತಂತ್ರ್ಯ ಹೋರಾಟ ನಡೆದಾಗಲೂ ಕೂಡ ಅದನ್ನು ಅನ್ವಯಿಸಿ ಅದಕ್ಕೆ ಅಸಾಮಾನ್ಯತೆಯ ಸ್ವಭಾವವನ್ನು ಕೊಡ್ತಾಯಿದ್ರು, ವಿವೇಚನೆಯನ್ನು ಬಳಸ್ತಾಯಿದ್ರು. ಈ ರೀತಿಯಾಗಿ ಈ ಶೈಲಿಯನ್ನು ಬೆಳೆಸಿಕೊಂಡು ನಾವು ಏನು ಮಾಡಬೇಕು, ಶೈಲಿಯನ್ನು ಬೆಳೆಸಿಕೊಂಡು ಈ ಗದ್ಯ ಕಲೆಯನ್ನು, ಗದ್ಯ ಕಾವ್ಯವನ್ನು ಬೆಳೆಸಿರ್ತಕ್ಕಂಥದ್ದು ನೋಡಿದ್ದೇವೆ. ಈ ಗದ್ಯ ಕಾವ್ಯದಲ್ಲಿ ಸಾಮಾನ್ಯವಾಗಿ ಭಾಷಣ ಭಾಳ ಮುಖ್ಯ ಆಗಿಬಿಟ್ಟಿತ್ತು ಆಗಿನ ಕಾಲದಲ್ಲಿ. ಯಾಕಂದರೆ ಪ್ರಜಾಪ್ರಭುತ್ವ ಮತ್ತು ಸರ್ವಾಧಿಕಾರದಲ್ಲಿ ಜನಸಾಮಾನ್ಯರಿಗೆ ಅರ್ಥವಾಗ್ತಕ್ಕಂಥದ್ದು ಅಂತಂದರೆ ಭಾಷಣ. ಆಗ ಬರವಣಿಗೆ, ಮುದ್ರಣ ಇನ್ನೂ ಆ ಮಟ್ಟದಲ್ಲಿ ವಿಸ್ತಾರ ಆಗಿದ್ದಿಲ್ಲ. ಯಾಕಂದರೆ ಇದೆಲ್ಲ ನಡೆಯುವುದು ಕ್ರಿಸ್ತಪೂರ್ವ ಉತ್ತರಾರ್ಧದಲ್ಲಿ, ಕ್ರಿಸ್ತಶಕೆಯ ಮೊದಲನೇ ಯುಗದಲ್ಲಿ ಆಗಿದ್ದಾಗ ಅಲ್ಲಿ ಬದಲಾವಣೆಗಳು, ಅಂದರೆ ಈ ಪ್ರಗತಿ ಮುದ್ರಣಕ್ಕೆ ಸಂಬಂಧಪಟ್ಟಂತಾಗಲಿ ಅಕ್ಷರಕ್ಕೆ ಸಂಬಂಧಪಟ್ಟಂತಾಗಲಿ ಅಷ್ಟು ಪ್ರಗತಿಯಾಗಿರಲಿಲ್ಲ. ಜನರು ಬರವಣಿಗೆ ಇದ್ದಿಲ್ಲ. ಬರವಣಿಗೆ ಇದ್ದರೂ ಕೂಡ ಅದು ಒಂದು ಮಟ್ಟದ ಕೆಳಮಟ್ಟದಲ್ಲಿತ್ತು. ಆಗ ಜನರು ಭಾಷೆಯನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಅವರು ಮಾತಿನ ಮೂಲಕ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದರು. ಆ ಮಾತುಗಳು ಕಣ್ಣು ಮಾರುವುದವಾಗಿದ್ದರೆ ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಜನಸಾಮಾನ್ಯರು ಪ್ರಯತ್ನ ಪಡ್ತಾಯಿದ್ದರು. ಹೀಗಾಗಿ ಆಗಿನ ಕಾಲದಲ್ಲಿ ಜನಸಾಮಾನ್ಯರು ಅರ್ಥ ಮಾಡಿಕೊಳ್ಳಿಕ್ಕೆ ಈ ಭಾಷಣ ಮುಖ್ಯವಾಗಿತ್ತು. ಭಾಷಣ ಈ ಸರ್ವಾಧಿಕಾರತ್ವ ಮತ್ತು ಪ್ರಜಾಪ್ರಭುತ್ವದ ನಡುವಿನ ಒಂದು ವ್ಯತ್ಯಾಸವನ್ನು ತೋರಿಸಿ ಜನರನ್ನು ಬೆಳೆದೇಳಿಸ್ತಕ್ಕಂಥ, ಜನರನ್ನು ಪ್ರೇರೇಪಿಸುವಂಥ ಕೆಲಸವನ್ನು ಮಾಡ್ತಾಯಿತ್ತು. ಹೀಗಾಗಿ ಆ ಕಾಲಘಟ್ಟದಲ್ಲಿ ಏನಾಯಿತು, ಭಾಷಣ ಸ್ಪಷ್ಟವಾಗಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅಂಥ ಸ್ಥಿತಿಯಲ್ಲಿ ಈ ಗದ್ಯಕಾವ್ಯದಲ್ಲಿ ಆ ಭಾಷಣವನ್ನು ಗದ್ಯಕಾವ್ಯವನ್ನು ಭಾಗವಾಗಿ ಏನು ಮಾಡಿದರು, ಆಗಿನ ಸಾಹಿತಿಗಳು, ಕಾವ್ಯ ಮೀಮಾಂಸಕರು ಬೆಳೆಸಿದರು. ಹೀಗಾಗಿ ಆಗಿನ ಕಾಲಘಟ್ಟದಲ್ಲಿ ಈ ಭಾಷಣ ಸಾಹಿತ್ಯದ ಒಂದು ಪ್ರಕಾರವಾಗಿ ಗದ್ಯಕಾವ್ಯವಾಗಿ ಒಡಮೂಡಿ ಬಂತು. ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು ಪ್ರಕಾರಗಳು ಒಡಮೂಡ್ತವೆ. ಒಂದೊಂದು ಪ್ರಕಾರಗಳು ವ್ಯಕ್ತಿತ್ವ, ಒಂದೊಂದು ಪ್ರಕಾರಗಳು ತಮ್ಮದೇ ಆದ ಒಂದು ಅಸ್ತಿತ್ವವನ್ನು ಪಡೆದುಕೊಳ್ತವೆ. ಅದನ್ನು ಪ್ರತಿ ಯುಗಗಳಲ್ಲಿ ಕೂಡ ನಾವು ಕಂಡುಕೊಳ್ಳಬಹುದು. ಅದಕ್ಕೆ ಲ್ಯಾಟಿನ್ ಭಾಷೆ ಮತ್ತು ಗ್ರೀಕ್ ಭಾಷೆಗಳು ಕೂಡ ಹೊರತಾಗಿಲ್ಲ. ಇಂಗ್ಲೀಷ್ ಭಾಷೆಯಲ್ಲಿ ಕೂಡ ಅಂಥ ಎಷ್ಟೋ ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಕನ್ನಡ ಭಾಷೆಯಲ್ಲಿ ಕೂಡ ನಾವು ಎಷ್ಟೋ ಬದಲಾವಣೆಯನ್ನು ಕಾಣ್ತಾ ಇದ್ದೇವೆ. ಈ ಕನ್ನಡ ಭಾಷೆ ಉತ್ತಮತೆಯನ್ನು ಕನ್ನಡ ಭಾಷೆಯಲ್ಲಿರ್ತಕ್ಕಂಥ ಮತ್ತು ಸಾಹಿತ್ಯದಲ್ಲಿರ್ತಕ್ಕಂಥ, ಕಾವ್ಯ ಮೀಮಾಂಸದಲ್ಲಿರ್ತಕ್ಕಂಥ ಉತ್ತಮ ಅಂಶಗಳನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನಮಗೆ ಇಂಗ್ಲೀಷ್ ಸಾಹಿತ್ಯ ಆಗಲಿ, ಗ್ರೀಕ್ ಸಾಹಿತ್ಯ ಆಗಲಿ, ಲ್ಯಾಟಿನ್ ಸಾಹಿತ್ಯ ಆಗಲಿ ಅಥವಾ ಇನ್ನಿತರ ಯಾವುದೇ ಸಾಹಿತ್ಯಗಳು ನಮಗೆ ಹೊರತಾಗಿಲ್ಲ. ಅಲ್ಲಿ ನಾವು ಮಡಿವಂತಿಕೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಕೊಡಕೊಳ್ಳೋದ್ರಲ್ಲಿ ಯಾವ ಮಡಿವಂತಿಕೆ ಇಲ್ಲ.
ಆ ಕೊಡುಕೊಳ್ಳುವುದರ ಮುಖಾಂತರವೇ ಅನೇಕ ಭಾಷೆಗಳು ಬೆಳೆದಿದ್ದಾವೆ. ಒಂದಾನೊಂದು ಕಾಲಕ್ಕೆ ಇಂಗ್ಲೀಷ್ ಭಾಷೆನೇ ಇದ್ದಿಲ್ಲ, ಆದರೆ ಆ ಕೊಡುಕೊಳ್ಳುವಿಕೆಯ ಮುಖಾಂತರ, ಅದನ್ನು ಉಪಯೋಗಿಸುವ ಮುಖಾಂತರ ಆ ಇಂಗ್ಲೀಷ್ ಭಾಷೆ ಬೆಳವಣಿಗೆಯಾಯಿತು. ಇವತ್ತು ಇಂಗ್ಲೀಷ್ ಭಾಷೆ ತನ್ನದೇ ಆದ ರೀತಿಯಲ್ಲಿ ಜಗತ್ತನ್ನು ಆಳ್ತಾ ಇದೆ. ಹೀಗೆ ಆಗಿನ ಕಾಲಘಟ್ಟದಲ್ಲಿ ಭಾಷಣ ಒಂದು ಸಾಹಿತ್ಯದ ಪ್ರಕಾರವಾಗಿ ಗದ್ಯ ಕಾವ್ಯದಲ್ಲಿ ಮಿಂಚಿತು. ಆ ಗದ್ಯ ಕಾವ್ಯಕ್ಕೆ ತನ್ನದೇ ಆದ ಮೆರುಗನ್ನು ಕೊಟ್ಟಿರ್ತಕ್ಕಂಥವರು ಇವರುಗಳು. ನಂತರದಲ್ಲಿ ಕ್ವಿಂಟಿಲಿಯನ್ ಅಂತಕ್ಕಂಥ ವಿದ್ವಾಂಸ ವಾಗ್ಮಿ ಬರ್ತಾನೆ. ಪಂಡಿತನು ಕೂಡ ಹೌದವನು. ಅವನು ಲ್ಯಾಟಿನ್ ಭಾಷೆಗೆ ಸಂಬಂಧಪಟ್ಟಿರ್ತಕ್ಕಂಥ, ಲ್ಯಾಟಿನ್ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾಗರಿಕ ಕೂಡ ಅವನು. ಹೀಗಾಗಿ ಆ ರೋಮ್ ದೇಶದ ಇತಿಮಿತಿಗಳು, ಆ ಇತಿಮಿತಿಗಳನ್ನು ಮೀರಿರ್ತಕ್ಕಂಥ ಅಂಶಗಳು ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಆದ ಕಾರಣ ಅವನೇನು ಮಾಡ್ತಾನೆ, ಲ್ಯಾಟಿನ್ ಭಾಷೆಯಲ್ಲಿ ಲ್ಯಾಟಿನ್ ಪರಿಸರದ ಅನೇಕ ವಿಷಯಗಳನ್ನು ಆ ಗದ್ಯ ಕಾವ್ಯದಲ್ಲಿ ಹೇಳ್ತಾನೆ. ಅವನು ಅನುಸರಿಸ್ತಕ್ಕಂಥದ್ದು ಗ್ರೀಕ್ ಭಾಷೆಯ ಮಾರ್ಗವಾದರೂ ಕೂಡ, ಸಂಪ್ರದಾಯವಾದರೂ ಕೂಡ, ಅವನು ತನ್ನದೇ ಆದ ಶೈಲಿಯಲ್ಲಿ ಆ ಗ್ರೀಕ್ ಭಾಷೆಯ ಮಾರ್ಗವನ್ನೇನು ಮಾಡ್ತಾನೆ, ಲ್ಯಾಟಿನ್ ಭಾಷೆಯಲ್ಲಿ ತಿಳಿಸ್ಕೊಡ್ತಾನೆ. ಹೀಗಾಗಿ ಕ್ವಿಂಟಿಲಿಯನ್ ಕಾವ್ಯಮೀಮಾಂಸೆಗೆ ಭಾಳ ಪ್ರಮುಖವಾದ ಕಾಣಿಕೆಯನ್ನು ಕೊಡ್ತಾನೆ. ಅಲ್ಲಿ ಪದ ಸಂಯೋಜನೆ ಆಗಲಿ, ಉನ್ನತಿಯಾಗಲಿ, ಶೈಲಿಯಾಗಲಿ, ಇನ್ನಿತರ ಅಂಶಗಳು ಪ್ರಮುಖವಾದ ಪಾತ್ರನಾಡ್ತವೆ. ಅವುಗಳನ್ನು ಲ್ಯಾಟಿನ್ ರೀತಿಯಲ್ಲಿ, ಲ್ಯಾಟಿನ್ ಶೈಲಿಯಲ್ಲಿ, ಲ್ಯಾಟಿನ್ ಜನರ ಜೀವನ ರೀತಿಯಲ್ಲಿ ಹೇಳಿ ಅವನು ಮಾಡ್ತಾನೆ. ಜನಸಾಮಾನ್ಯರಿಗೆ ತಿಳಿಸಿಕೊಟ್ಟು ಅದಕ್ಕೆ ತನ್ನದಾದ ಮೆರುಗನ್ನು, ಲ್ಯಾಟಿನ್ ಭಾಷೆಗೆ ತನ್ನದಾದ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ಅವನು ಕೊಟ್ಟಿರ್ತಕ್ಕಂಥ ಅವನ ಗ್ರಂಥ ಇಂಟ್ಯೂಷಿಯೋ ಒರಾಟೋರಿಯೋ ಭಾಳ ಪ್ರಮುಖವಾದ ಗ್ರಂಥ ಆಗ್ತದೆ. ಆ ಇಂಟ್ಯೂಷಿಯೋ ಒರಾಟೋರಿಯೋದಲ್ಲಿ ಅವನ ಗದ್ಯ ಕಾವ್ಯದ ಪ್ರಾಮುಖ್ಯತೆಯನ್ನು, ಭಾಷಣ ಕಲೆಯ ಪ್ರಾಮುಖ್ಯತೆಯನ್ನು ಹೇಳ್ತಾನೆ. ಅಲ್ಲಿ ಸರ್ವಾಧಿಕಾರವತ್ತ ಅಪಜಯ ಪಡಬೇಕಾದರೆ, ಪ್ರಜಾಪ್ರಭುತ್ವ ಸಫಲತೆಯನ್ನು ಪಡಬೇಕಾದರೆ ಜನಸಾಮಾನ್ಯ ಅರ್ಥ ಮಾಡಿಕೊಡ್ತಕ್ಕಂಥ ಭಾಷಣ ಕಲೆಯ ಪ್ರಾಮುಖ್ಯತೆ ಭಾಳ ಮುಖ್ಯ ಆಗುತ್ತೆ. ಅದನ್ನು ಅವನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತಾನೆ. ಆದ ಕಾರಣ ಭಾಷಣ ಕಲೆಯ ಗದ್ಯ ಕಾವ್ಯಕ್ಕೆ ಅವನು ಒತ್ತು ಕೊಟ್ಟು ಅದನ್ನು ಬೆಳೆಸ್ತಾನೆ. ಹೀಗಾಗಿ ಅವನು ಕ್ರಿಸ್ತಶಕ 1ನೇ ಶತಮಾನದಲ್ಲಿ ಮಾಡಿರ್ತಕ್ಕಂಥ ಕೆಲಸ ಕ್ರಿಸ್ತಶಕ 17ನೇ ಶತಮಾನದಲ್ಲಿ ಕೂಡ ಅದನ್ನು ನೋಡಲಾಗ್ತಾ ಇದೆ, ಓದಲಾಗ್ತಾ ಇದೆ. ಅದು ಇನ್ನೂ ಕೂಡ ಉಳಿದು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ರೀತಿಯಾಗಿ ಕ್ವಿಂಟಿಲಿಯನ್ ಏನು ಮಾಡ್ತಾನೆ, ಆ ಲ್ಯಾಟಿನ್ ಭಾಷೆಯ ಬೆಳವಣಿಗೆಗೆ ತನ್ನದಾದ ಕಾಣಿಕೆಯನ್ನು ಕೊಡ್ತಾನೆ. ಭಾಷೆ ಬೆಳವಣಿಗೆ ಆಗಬೇಕಾದ್ರೆ ಅದು ಯಾವುದೇ ಸ್ಥಿತಿಯಲ್ಲಾಗಲಿ, ಯಾವುದೇ ಪರಿಸ್ಥಿತಿಯಲ್ಲಾಗಲಿ ಬೆಳವಣಿಗೆ ಆಗುತ್ತೆ. ಅದನ್ನು ಅನ್ವಯಿಸುವ ಕಲೆ, ಉಪಯೋಗ ಮಾಡ್ತಕ್ಕಂಥ ಸಾಹಿತಿಗೆ, ಕಾವ್ಯ ಮೀಮಾಂಸಕರಿಗೆ ಇರಬೇಕಾಗುತ್ತೆ. ಈ ಪರಿಸ್ಥಿತಿ ಬದಲಾಗಿ ಕಾವ್ಯ ಶೈಲಿಯೂ ಕೂಡ ಬದಲಾಗಬೇಕಾಗಿದೆ. ಆ ಕಾವ್ಯ ಶೈಲಿಯನ್ನು ಬದಲಾಗಬಾರದೆಂದು ಯಾರು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ, ಯಾರನ್ನು ಅದನ್ನು ಅನುಸರಿಸಲಿಕ್ಕೆ ಸಾಧ್ಯತೆ ಇಲ್ಲ. ಕಾವ್ಯ ಶೈಲಿ ಪರಿಸ್ಥಿತಿಗೆ ತಕ್ಕಂತೆ ಬದಲಾದಾಗ ಏನಾಗುತ್ತೆ, ಅದು ತನ್ನದೇ ಆದ ಕಾಣಿಕೆಯನ್ನು ಆ ಭಾಷೆಯ ಪರಿಸ್ಥಿತಿಗೆ ಕೊಟ್ಟು ಏನು ಮಾಡುತ್ತೆ, ಅದು ಆ ಭಾಷೆಯ ಸೊಗಡನ್ನು, ಆ ಭಾಷೆಯ ಸೊಬಗನ್ನು ಹೆಚ್ಚಿಸ್ತಾ ಇದೆ. ಹೀಗಾಗಿ ಈ ಪರಿಸರಕ್ಕೆ ತಕ್ಕಂತೆ, ಸ್ಥಿತ್ಯಂತರಕ್ಕೆ ತಕ್ಕಂತೆ, ಬದಲಾವಣೆಗೆ ತಕ್ಕಂತೆ ಆ ಭಾಷೆಯ ಶೈಲಿ, ಬರವಣಿಗೆ ಶೈಲಿ ಕೂಡ ಬದಲಾಗಬೇಕಾಗುತ್ತೆ. ಯಾರು ಆ ಶೈಲಿಯನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ತಾರೋ ಅವರು ಆ ಭಾಷೆಗೆ ತಮ್ಮದೇ ಆದ ಕಾಣಿಕೆಯನ್ನು ಕೊಡ್ತಾರೆ. ಅಷ್ಟೇ ಅಲ್ಲ, ಆ ಭಾಷೆಯನ್ನು ಆ ಮಟ್ಟಕ್ಕೆ ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂತೇಳಿ ಅವನು ಅಭಿಪ್ರಾಯ ಪಡ್ತಾನೆ. ಈ ರೀತಿಯಾಗಿ ಒರೇಸ್ ಪದ್ಯಕಾವ್ಯದಲ್ಲಿ ಲ್ಯಾಟಿನ್ ಭಾಷೆಯಲ್ಲಿ ಮಾಡಿರ್ತಕ್ಕಂಥದ್ದನ್ನು ಈ ಡಯೋನಿಸಿಯಸ್, ಟ್ಯಾಸಿಟಸ್, ಡೆಮೆಟ್ರಿಯಸ್ ಮತ್ತು ಕ್ವಿಂಟಿಲಿಯನ್ ಗದ್ಯಕಾವ್ಯದ ಭಾಷಣದಲ್ಲಿ ಮಾಡಿ ತೋರಿಸ್ತಾರೆ. ಹೀಗಾಗಿ ಇವರೆಲ್ಲರುಗಳ ಕಾಣಿಕೆಯಿಂದ ಏನಾಗುತ್ತೆ, ಲ್ಯಾಟಿನ್ ಭಾಷೆ ವಿಜೃಂಭಿಸತೊಡಗಿದೆ. ಅಷ್ಟೇ ಅಲ್ಲ, ರೋಮ್ ಸಾಮ್ರಾಜ್ಯ ಕೂಡ ವಿಸ್ತಾರಗೊಳ್ತಾ ಇತ್ತು. ಹೀಗೆ ಒಂದು ಭಾಷೆ, ಒಂದು ಸಂಸ್ಕೃತಿ ವಿಸ್ತಾರಗೊಳ್ಳಬೇಕಾದ್ರೆ ಅಲ್ಲಿ ಉಪಯೋಗಿಸ್ತಕ್ಕಂಥ, ಆ ಭಾಷೆಯನ್ನು ಉಪಯೋಗಿಸ್ತಕ್ಕಂಥ ವ್ಯಕ್ತಿಗಳು, ಆ ಭಾಷೆಯನ್ನು ಬಳಸ್ತಕ್ಕಂಥ ವ್ಯಕ್ತಿಗಳು ಅಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ತಮ್ಮ ಸಾಹಿತ್ಯವನ್ನು ರೂಪಿಸಿದಾಗ, ಕಾವ್ಯ ಮೀಮಾಂಸೆಯನ್ನು ರಚಿಸಿದಾಗ ಏನಾಗುತ್ತೆ, ಆ ಭಾಷೆ ಬೆಳವಣಿಗೆ ಆಗುತ್ತೆ, ಪ್ರಗತಿ ಹೊಂದುತ್ತೆ, ಅಭಿವೃದ್ಧಿ ಹೊಂದುತ್ತೆ. ಅಷ್ಟೇ ಅಲ್ಲ, ಅಂಥ ಅಭಿವೃದ್ಧಿಗೆ, ಪ್ರಗತಿಗೆ ಆ ವ್ಯಕ್ತಿಗಳು ಕೂಡ ಕಾರಣರಾಗ್ತಾರೆ. ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡ್ರೆ ಏನಾಗುತ್ತೆ,
ನಮಗೆ ಭಾಷೆ ಯಾವ ರೀತಿಯಾಗಿ ಅಥವಾ ಸಾಹಿತ್ಯ ಪ್ರಕಾರ ಯಾವ ರೀತಿಯಾಗಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಗುರುತಿಸಲಿಕ್ಕೆ ಸಾಧ್ಯತೆ ಆಗುತ್ತೆ. ಯಾಕಂದರೆ ಬೇರೆ ಭಾಷೆಯ ಸಾಹಿತ್ಯವನ್ನು ತಿಳಿದುಕೊಂಡಾಗ ನಮ್ಮ ಭಾಷೆಯಲ್ಲಿರ್ತಕ್ಕಂಥ ಹೌದು ಅಲ್ಲಗಳು ನಮಗೆ ಗೊತ್ತಾಗ್ತವೆ. ಯಾವುದು ಇಲ್ಲವೋ ಅದನ್ನು ನಾವು ಮತ್ತೆ ನಮ್ಮ ಭಾಷೆಯಲ್ಲಿ ವ್ಯಕ್ತಪಡಿಸಿ ನಮ್ಮ ಭಾಷೆಯ ಸೊಬಗನ್ನು ಉನ್ನತಿಯನ್ನು ಹೆಚ್ಚಿಸಲಿಕ್ಕೆ ಸಹಾಯ ಆಗ್ತದೆ. ಈ ದಿಕ್ಕಿನಲ್ಲಿ ಏನು ಮಾಡಬೇಕಾಗುತ್ತೆ, ಈ ನೆಲೆಯಲ್ಲಿ ನಾವು ಬೇರೆ ಭಾಷೆಗಳ ಸಾಹಿತ್ಯವನ್ನು ಸ್ವಲ್ಪ ಮಟ್ಟಿಗಾದರೂ ಕೂಡ ತಿಳ್ಕೊಳ್ಬೇಕಾಗುತ್ತೆ. ಆ ಸ್ವಲ್ಪ ಮಟ್ಟಿನ ತಿಳುವಳಿಕೆಯಲ್ಲಿ ಮಾಡಿಕೊಡುವರೇ ಈ ಒಂದು ಎಪಿಸೋಡರ ಗುರಿಯಾಗಿದೆ. ಮಾನ್ಯರೇ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಮತ್ತು ಮುಂದಿನ ಸಂಚಿಕೆಯಲ್ಲಿ ಮುಖಾಮುಖಿಯಾಗೋಣ. ನಮಸ್ಕಾರ.